ಹಲೋ ಎವ್ರಿವನ್, ವೆಲ್ಕಮ್ ಟು ನವರತ್ನ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ಯು ವಿ ರೆಸಿನಿಂದ ಮತ್ತೊಂದು ಬೆಸಲ್ ಯೂಸ್ ಮಾಡಿ ಇಯರಿಂಗ್ಸ್ ಹೇಗೆ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಇದೇ ಬೆಸಲ್. ಸೊ ಇದನ್ನು ಇಟ್ಕೊಂಡು ನಾನು ಇಯರಿಂಗ್ಸ್ ಆರ್ ಡಾಲರ್ಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ಅದಕ್ಕೇನೆಲ್ಲ ಬೇಕು ನೋಡೋಣ. ಏನೇ ಮಾಡಬೇಕಾದ್ರೂ ಸೇಫ್ಟಿ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಗ್ಲೌಸ್ ಮತ್ತು ಫ್ಲೋರ್ ಮ್ಯಾಟ್ ಹಾಕೊಳ್ಳೋದನ್ನು ಮರಿಬೇಡಿ. ಸೊ ಲಾಸ್ಟ್ ಪಾರ್ಟ್ 1 ತೋರಿಸ್ಕೊಟ್ಟಿದ್ದೀನಿ. ಸೇಮ್ ಯು ವಿ ರೆಸಿನ್ ತೊಗೋತಾ ಇದ್ದೀನಿ. ಇಲ್ಲಿ ನಿಮಗೆ ಎಕ್ಸ್ಟ್ರಾ ಏನಿದೆ ಅಂದರೆ ಯು ವಿ ರೆಸಿನ್, ಬಬಲ್ ಬರ್ಸ್ಟರ್, ಬೆಸಲ್ಸ್ ಇದೆಲ್ಲ ಸೇಮ್ ಆಗಿದೆ. ಸೊ ಈಗ ನಾವು ಇದನ್ನು ಮಾಡಬೇಕಂದ್ರೆ ಎಕ್ಸ್ಟ್ರಾ ನಿಮಗೆ ಇದನ್ನು ಯು ವಿ ಟೇಪ್ ಅಂತ ಕರೀತಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಇಯರಿಂಗ್ಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ನಾವೇನು ಮಾಡಬೇಕು ಅಂದರೆ ಯು ವಿ ಟೇಪ್ನ ಹೀಗೆ ತಗೊಂಡು ಈ ಥರ ಸಪೋರ್ಟಿಗೆ ಎರಡು ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಹೇಗೆ ಫಿಕ್ಸ್ ಮಾಡಿದ್ದೀನಿ ಅಂದರೆ ಈ ಥರ 2 ಐಸ್ ಕ್ರೀಮ್ ಸ್ಟಿಕ್ನ ತಗೊಂಡು ಈ ಥರ ಫಿಕ್ಸ್ ಮಾಡಿದ್ವಿ. ಯಾಕೆ ಹೇಗೆ ಮಾಡಬೇಕಪ್ಪ ಅಂದರೆ ನಾವು ಯು ವಿ ರೆಸಿನ್ ಮೇಲೆ ಹಾಕೋಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಈಸಿಯಾಗಿ ಸ್ಟಿಕ್ ಆಗೋಲ್ಲ. ಸೊ ಈ ಥರ ಟೈಟಾಗಿ ಫಿಕ್ಸ್ ಮಾಡಬೇಕು. ಮತ್ತೊಂದು ಇಯರಿಂಗ್ಸ್ ತಗೊಂಡು ಈ ಥರ ಟೈಟಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ಫಿಕ್ಸ್ ಆಗಿದೆ. ಆದ ನಂತರ ನಾವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಇಸ್ ಇದಕ್ಕೆ ಲೈಟಾಗಿ ಯು ವಿ ರೆಸಿನ್ ಹಾಕಬೇಕಾಗುತ್ತೆ. ಸೊ ತುಂಬಾ ಲೈಟಾಗಿ ಹಾಕಬೇಕು. ಯಾಕೆ ಅಂದರೆ ನೀವು ತುಂಬ ತಿಕ್ಕಾಗಿ ಹಾಕಿದ್ರೆ ಬಬಲ್ಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಏನಂದರೆ ಅದು ಓವರ್ಫ್ಲೋ ಆಗೋ ಚಾನ್ಸಸ್ಸು ಇರುತ್ತೆ. ಈ ಥರ ಹಾಕ್ಕೊಂಡು ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸೊ ಚೂರು ಬಬಲ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಬಬಲ್ ಸ್ಪ್ರೇ ಮಾಡಿದ ನಂತರ ಕಾರ್ನರ್ಸಲ್ಲಿ ಬಬಲ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲೈಟಾಗಿ ಬಬಲ್ನ ಬರ್ಸ್ಟ್ ಮಾಡ್ಕೊಳ್ಳಿ ಈ ಥರ. ಈಗ ಡ್ರೈ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಈ ಥರ ಚೆಕ್ ಮಾಡಿದರೆ ಅದು ಅಂಟಂಟಿರಬಾರ್ದು. ಸೊ ಅಂಟಂಟಿಲ್ಲ ಅಂದರೆ ಡ್ರೈ ಆಗಿದೆ ಅಂತ ಅರ್ಥ. ಸೊ ಈಗ ನಾನು ಅದನ್ನು ಓಪನ್ ಮಾಡ್ತಿದ್ದೀನಿ. ಓಕೆ, ನಿಮಗೆ ಕಾಣಿಸ್ತಾ ಇದೆ ರಿಸಲ್ಟ್ಸು ಹೇಗಿದೆ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು. ಆ ಶೈನ್ ಗ್ಲಾಸಿ ಲುಕ್ ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಸ್ಟೇ ಟ್ಯೂನ್. ಬಾಯ್ ಬಾಯ್. ಓಕೆ, ಸೊ ಇದಾಗಿದೆ. ಕ್ವಿಕ್ಕಾಗಿ ಒಂದು 90 ಮಿನಿಟ್ಸ್ ಯು ವಿ ಲ್ಯಾಂಪ್ನ ಡ್ರೈ ಮಾಡೋಣ. ಸೊ ಈಗ ನೀವು ನೋಡ್ತಾ ಇರ್ಬೋದು 90 ಸೆಕೆಂಡ್ಸ್ ಆರ್ 100 ಸೆಕೆಂಡ್ಸ್ ನೀವು ಇಟ್ಕೋಬೋದು ಯು ವಿ ಲ್ಯಾಂಪಿಂದ. ಸೊ ಈಗ ಡ್ರೈ ಆಗಿದೆ. ನೋಡೋಣ. ನೀವು ಯಾವುದೇ ಕಾರಣಕ್ಕೂ ಗ್ಲೌಸ್ ಯೂಸ್ ಮಾಡ್ದಿರೋ ಅದನ್ನು ಟಚ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ತುಂಬಾ ಫಿಂಗರ್ ಪ್ರಿಂಟ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಈಗ ನಾವು ನೋಡ್ಬೋದು ಅದು ಲೈಟಾಗಿ ಡ್ರೈ ಆಗಿದೆ. ಈಗ ಏನು ಮಾಡಬೇಕು ಅಂದರೆ ನೋಡ್ತಾ ಇರ್ಬೋದು ಇದನ್ನು ಡ್ರೈ ಫ್ಲವರ್ ಅಂತ ಹೇಳ್ತಾರೆ. ಸೊ ಈ ಡ್ರೈ ಫ್ಲವರ್ ನಿಮಗೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ಪ್ರೆಸ್ಡ್ ಡ್ರೈ ಫ್ಲವರ್ ಅಂತ. ಸೊ ಇದು ರೆಡಿಮೇಡ್ ಆಗಿರೋದ್ರಿಂದ ನೀವು ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಸೊ ಈ ಥರ ಇಡ್ಬೋದು. ನಾನು 2 ಇಯರಿಂಗ್ಸ್ಗೆ ಈ ಥರ ಇಡ್ತಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಅದು ಇಯರಿಂಗ್ಸ್ಗಿಂತ ತುಂಬಾ ದೊಡ್ಡದಾಗಿದೆ ಫ್ಲವರ್. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಲೈಟಾಗಿ ಕಟ್ ಮಾಡ್ಕೊತೀನಿ. ಸೊ ಕಟ್ ಮಾಡಿದ ನಂತರ ಪ್ಲೇಸ್ ಮಾಡ್ತಾಯಿದ್ದೀನಿ. ಈಗ ಕರೆಕ್ಟಾಗಿ ಫ್ರೇಮ್ ಒಳಗೆ ಫಿಟ್ ಆಗಿದೆ. ಸೊ ಇದನ್ನು ಸೇಮ್ ಅದೇ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಅದರೊಳಗೆ ಪ್ಲೇಸ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಎರಡೂ ಒಂದೇ ಥರ ಕಾಣಬೇಕಂದ್ರೆ ನೀವು ಎಕ್ಸ್ಟ್ರಾ ಲೀವ್ಸನ್ನು ಹಾಕ್ಬೋದು. ನಾನಿಲ್ಲಿ ಹಾಕ್ತಿದ್ದೀನಿ ಎಕ್ಸ್ಟ್ರಾ ಲೀವ್ಸ್, ಕಟ್ಟಾಗಿರೋ ಎಕ್ಸ್ಟ್ರಾ ಲೀವ್ಸ್ನ ಲೈಟಾಗಿ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಈಗ ಅದು ಫ್ರೇಮ್ ಒಳಗೆ ನೀಟಾಗಿ ಕೂತಿದೆ. ಓಕೆ, ಸೊ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಒಂದು ಫ್ಲವರು ದೊಡ್ಡದು, ಸ್ವಲ್ಪ ಫ್ಲವರ್ಸ್ನ ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಪ್ಲೇಸ್ ಆಗಿದೆ. ಈಗ ರೆಸಿನ್ ಅದ್ರ ಮೇಲೆ ಲೈಟಾಗಿ ಹಾಕೋಣ. ಸೊ ನೀವು ಏನೇ ಫ್ಲವರ್ ಹಾಕಿದ್ರೂ ಬಬಲ್ಸ್ ಕಂಪಲ್ಸರಿ ಫಾರ್ಮ್ ಆಗೇ ಆಗುತ್ತೆ. ತುಂಬಾ ಹುಷಾರಾಗಿ ನೀವು ಫಸ್ಟೇ ಬಬಲ್ಸ್ನ ಬರ್ಸ್ಟ್ ಮಾಡಬೇಕು. ಸೊ ಈ ರೀತಿ ನಾನು ಮತ್ತೆ ಯು ವಿ ರೆಸಿನ್ ಅದ್ರ ಮೇಲೆ ಹಾಕ್ತಿದ್ದೀನಿ. ಈಗ ಕಂಪ್ಲೀಟಾಗಿ ಫಿಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ನೋಡಿ, ಈಗ ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಬಬಲ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಬಬಲ್ಸ್ ಬಂದಿದೆ ಆಚೆ. ಈ ಥರ ಟೂತ್ಪಿಕ್ಕಿಂದನೇ ನೀವು ಬರ್ಸ್ಟ್ ಮಾಡ್ಬೋದು. ಇಲ್ಲ ತುಂಬ ಲೇಟ್ ಆಗುತ್ತೆ ಅಂದರೆ ನೀವು ಇದನ್ನು ಯೂಸ್ ಮಾಡಿ ಬಬಲ್ನ ಬರ್ಸ್ಟ್ ಮಾಡ್ಬೋದು. ಓಕೆ, ಸೊ ಕಾರ್ನರ್ಸ್ನ ಒಂದು ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ.
ನಾನು ಮೊದಲೇ ಹೇಳಿದೆ ರೆಸಿನ್ ಆರ್ಟಿಸ್ಟ್ಗೆ ತುಂಬ ಮೇಯ್ನಾಗಿ ಬೇಕಾಗಿರೋದು ಪೇಷನ್ಸ್. ಸೊ ಈಗ ನೀಟಾಗಿ ಪ್ಲೇಸ್ ಆಗಿದೆ. ಮತ್ತು ನಾವು ತಿಕ್ಕಾಗಿ ರೆಸಿನ್ ಹಾಕಿರೋದ್ರಿಂದ ನಾವು ಮಿನಿಮಮ್ ಒಂದು 120 ಸೆಕೆಂಡ್ಸ್ ಆರ್ 100 ಸೆಕೆಂಡ್ಸ್ ಬಿಡಬೇಕಾಗುತ್ತೆ. ಈಗ ನಾನು 60 ಸೆಕೆಂಡ್ಸ್ ಸೆಟ್ ಮಾಡಿದ್ದೀನಿ, ಪುನಃ ನಾನು 60 ಸೆಕೆಂಡ್ಸ್ಗೆ ಸೆಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿರೋದ್ರಿಂದ ತುಂಬ ತಿಕ್ಕಾಗಿ ಹಾಕಿರೋದ್ರಿಂದ ನಾನು ಮತ್ತೆ 60 ಸೆಕೆಂಡ್ಸ್ಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಈಗ 3, 2, 1 ಈಗ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದ ತಕ್ಷಣ ನಾನು ಫಸ್ಟ್ ಏನು ಹೇಳಿದೆ ಅಂದರೆ ನೀವು ಕೈಯಿಂದ ಯಾವುದೇ ಕಾರಣಕ್ಕೂ ಟಚ್ ಮಾಡೋ ಹಾಗೆ ಇಲ್ಲ. ಸೊ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ಏನು ಮಾಡೋಣ ಅಂದರೆ ನೀವು ಹಿಂಗೆ ಬಿಡ್ಬೋದು, ಟ್ರಾನ್ಸ್ಪರೆಂಟಾಗಿ ಬೇಕು ಅಂದರೆ ಟ್ರಾನ್ಸ್ಪರೆಂಟಾಗೂ ಬಿಡ್ಬೋದು. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ನನಗೆ ಟ್ರಾನ್ಸ್ಪರೆಂಟ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಇದನ್ನು ನಾನು ತೆಗೆದು ಇಲ್ಲಿ ಇದರಿಂದ ತೆಗೆದು ನಾನು ಬ್ಯಾಕ್ ಕೋಟಿಂಗ್ ವೈಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಥರನೇ ಟ್ರಾನ್ಸ್ಪರೆಂಟಾಗಿ ಬಿಡ್ಬೋದು. ಇಲ್ಲ ಅಂದರೆ ನೀವು ವೈಟ್ ಕಲರ್ ಅಂದರೆ ನನಗೆ ಬ್ಯಾಕ್ಗ್ರೌಂಡ್ ವೈಟ್ ಇದ್ದರೆ ರೆಡ್ ರೋಸ್ ಎದ್ದು ಕಾಣುತ್ತೆ ಅಂತ. ಸೊ ನಾನು ಏನು ಮಾಡ್ತಿದ್ದೀನಿ, ಇದನ್ನು ಬ್ಯಾಕ್ ವೈಟ್ ಕೊಡ್ತಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂದರೆ ನೀಟಾಗಿ ಒಂದು ಸಿಲಿಕಾನ್ ಕಪ್ಪಲ್ಲಿ ಒಂದು 2 to 3 ಡ್ರಾಪ್ಸ್ UV ರೆಸಿನ್ ಹಾಕ್ತಿದ್ದೀನಿ. ಸೊ ನಿಮಗೆ ಇದು ಪಿಗ್ಮೆಂಟ್ ಅಂತ ಹೇಳ್ತಾರೆ. ಸೊ ಯಾವ ಕಲರ್ ಪಿಗ್ಮೆಂಟ್? ವೈಟ್ ಕಲರ್ ಪಿಗ್ಮೆಂಟ್ನ ನಾನು ತೊಗೊಂಡಿದ್ದೀನಿ. ಸೊ ಲೈಟಾಗಿ ನಾವೇನು ಮಾಡೋಣ ಅಂದರೆ ಟೂತ್ಪಿಕ್ ಸಹಾಯದಿಂದ ಚೂರು ಪಿಗ್ಮೆಂಟ್ ತೊಗೊಂಡು ನಾವು ಅದರಲ್ಲಿ ಮಿಕ್ಸ್ ಮಾಡ್ತಿದ್ದೀವಿ. ಸೊ ನಿಮಗೆ ಇಷ್ಟ ಅದು ಲೈಟಾಗಿ ಮಿಕ್ಸ್ ಮಾಡಬೇಕಂದ್ರೂ ಲೈಟಾಗಿ ಮಿಕ್ಸ್ ಮಾಡ್ಬೋದು. ಇಲ್ಲ ನನಗೆ ಡಾರ್ಕಾಗೇ ಬೇಕು ಅಂದರೆ ನೀವು ಕ್ವಾಂಟಿಟಿ ನೋಡ್ಕೋಬೇಕಾಗುತ್ತೆ. ಸೊ ನಿಮಗೆ ಲೈಟ್ ಬೇಕು ಅಂದರೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಡಾರ್ಕ್ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ರೆಸಿನ್ ಹಾಕ್ಬೋದು. ಸೊ ಈಗ ನಾನು ಚೂರು ರೆಸಿನ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಸೊ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಈಗ ಮಿಕ್ಸ್ ಆಗಿರೋದ್ರಿಂದ ನಾವು ಏನು ಮಾಡಬೇಕಂದ್ರೆ ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ಥರ ಟರ್ನ್ ಮಾಡ್ಕೋಬೇಕು? ಸೊ ಇದನ್ನು ನಾನು ಮುಂಚೆ ಹೇಳಿದ್ದೆ UV ಟೇಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು UV ರೆಸಿನ್ ಒಳಗೆ ಉಯ್ದರೆ ಈ ಥರ ಈಸಿಯಾಗಿ ಅದನ್ನು ತೆಗಿಬೋದು. ನೋಡಿ, ಸೊ ಯಾವುದೇ ಕಾರಣಕ್ಕೂ ಮಧ್ಯೆ ಟಚ್ ಮಾಡಬಾರ್ದು. ಯಾಕಪ್ಪ ಅಂದರೆ ನೀವು ಮಧ್ಯೆ ಏನಾದರೂ ಟಚ್ ಮಾಡಿದ್ರೆ ಫಿಂಗರ್ ಪ್ರಿಂಟ್ಸ್ ಬೀಳೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ನಾನು ಈ ಥರ ಸೈಡಲ್ಲಿ ಇಟ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಟರ್ನ್ ಮಾಡಿ ಇದು ಹೀಗೆ ಪ್ಲೇಸ್ ಮಾಡ್ತಿದ್ದೀನಿ. ಈಗ ನಮಗೆ ಹಿಂದೆ ಕೆಲಸ ಇರೋದ್ರಿಂದ ನಾನು ಇದನ್ನು ಬ್ಯಾಕ್ ಪೋರ್ಷನ್ ನೋಡಿ ಹೇಗೆ ಬಂದಿದೆ ಅಂತ. ಸೊ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ನೀವು ಹೀಗೆ ಬಿಡ್ಬೋದು, ಎಲ್ಲ ವೈಟ್ ಹಾಕ್ಬೋದು. ಸೊ ನಾನೀಗ ವೈಟ್ ಹಾಕ್ತಾಯಿದ್ದೀನಿ. ನಿಮಗೆ ಪ್ಲೇನ್ ವೈಟ್ ಬೇಡ ಅನ್ನೋದಾದರೆ ನೀವು ಅದಕ್ಕೆ ಗ್ಲಿಟರ್ ಸಹ ಮಿಕ್ಸ್ ಮಾಡ್ಕೋಬೋದು, ಒಳಗೆ ಗ್ಲಿಟರ್ ಹಾಕ್ಬೋದು. ಸೊ ನಾನೀಗ ಏನು ಮಾಡ್ತಿದ್ದೀನಿ ಅಂದರೆ ನೀಟಾಗಿ UV ರೆಸಿನಿಂದ ವೈಟ್ ಬ್ಯಾಕ್ ಈ ಥರ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಬಬಲ್ಸ್ ಇದ್ದರೆ ಇಲ್ಲ ಫ್ಲವರ್ ರೆಡ್ ಕಲರ್ ಫ್ಲವರು ವೈಟ್ ಮೇಲೆ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ, ಶೈನ್ ಆಗುತ್ತೆ. ಸೊ ನೀವು ಬೇಕಿದ್ರೆ ಈ ಥರ ಪ್ಲೇನು ಮಾಡ್ಕೋಬೋದು, ಇಲ್ಲಾಂದರೆ ನೀವು ಗ್ಲಿಟರ್ ಸಹ ಹಾಕೋಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ನೀಟಾಗಿ ಈ ಥರ ಬ್ಯಾಕ್ ಕೋಟಿಂಗ್ ಕೊಡಿ, ಸ್ವಲ್ಪ ಲೈಟಾಗಿ ಕೊಡಿ. ನಂತರ ನೀವು ಇನ್ನೊಂದು ಬ್ಯಾಕ್ ಕೋಟಿಂಗು ಕೊಡ್ಬೋದು. ಸೊ ನೀವು ಈ ಥರ ಪೋರ್ ಮಾಡೋದ್ರಿಂದ ನೋಡ್ಕೋಬೇಕಾಗುತ್ತೆ, ಜಾಸ್ತಿ ಆಗುತ್ತೆ ಮತ್ತು ಅದು ಸೋರೋ ಥರನೂ ಇರುತ್ತೆ. ಅದೇನಾದರೂ ಡ್ರಾಪ್ ಆದರೆ ಮತ್ತು ಬ್ಯಾಕ್ ಸೈಡ್ ಪೋರ್ಷನ್ಗೆ ತುಂಬಾ ತೊಂದರೆ ಆಗುತ್ತೆ, ಮತ್ತು ಅದು ಗಟ್ಟಿ ಆಗೋದು, ಮಾರ್ಕ್ ಬರೋದು, ಮತ್ತು ಅದು ಸ್ಮೂತಾಗಿ ಅಷ್ಟೊಂದು ಬರಲ್ಲ. ಸೊ ಇದೇ ಥರನೇ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನು ಆದಷ್ಟು ಸ್ವಲ್ಪನೇ ರೆಸಿನ್ ಯೂಸ್ ಮಾಡಿದ್ದೀನಿ. ಲೈಕ್ ಫಸ್ಟ್ ಕೋಟ್ ಈ ಥರ ಲೈಟಾಗಿ ಹಾಕಿ ನಂತರ ಬೇಕು ಅಂದಾಗ ನಾವು ಇನ್ನೊಂದು ಕೋಟ್ ಯೂಸ್ ಮಾಡ್ತೀನಿ. ಸೊ ನೀವು ಕಾರ್ನರ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಹಾಗೆ ಅದು ಆ ಕಡೆ ಸೋರ್ದಿರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಓಕೆ, ಈಗ ರೆಡಿ ಇದೆ.